ಒಬ್ಬನೇ ಪಾರ್ವತಿ ಪರಮೇಶ್ವರರು. ನೀವು ಮನೆಯಾಗಿರ್ತಕ್ಕಂಥ ದೇವರನ್ನ ಮರೆತು ಗುಡಿಯಾಗಿರ್ತಕ್ಕಂಥ ದೇವರಿಗೆ ಅಡ್ಡ ಉದ್ದ ಬಿದ್ರಿ ಅಂತಂದ್ರ ಯಾವ ವರನೂ ಇಲ್ಲ, ಶಾಪನೂ ಇಲ್ಲ. ಇನ್ನು ಶಾಪ ಸಿಗಬಹುದೇ ಹೊರತು ವರ ಅಂತೂ ಸಿಗುವುದಿಲ್ಲ. ಅದಕ್ಕೆ ತಂದೆ ತಾಯಿ ಅನ್ನೋದು ಬಹಳ ದೊಡ್ಡ ವಸ್ತು. ಇಲ್ಲಿ ಅಜಗಣ್ಣ ಮುಕ್ತಾಯಕ್ಕ ಬಹಳ ಸಣ್ಣವಳು, 2 ವರ್ಷ. ಅಜಗಣ್ಣಗೆ 13-14 ವರ್ಷ. ತಂದೆ ತಾಯಿ ಇಬ್ರು ಕೂಡ ತೀರಿ ಹೋದ್ರು. ಅವ ವಿಚಾರ ಮಾಡ್ತಾನ, ನಮ್ಮ ನಿಜವಾದ ಸಂಪತ್ತು ಹೋತು ನಮ್ಮ ತಂದೆ ತಾಯಿ. ಇನ್ನು ಮುಂದೆ ಈ ನನ್ನ ತಂಗಿಗೆ ನಾನೇ ತಾಯಿಯಾಗಿ, ನಾನೇ ತಂದೆಯಾಗಿ, ಮೇಲೋ ಗುರುವಾಗಿ ಬೆಳೆಸಬೇಕು ಅಂತ ತಿಳ್ಕೊಂಡು ಬಹಳ ಪ್ರೀತಿಯಿಂದ ಅಕ್ಕರೆಯಿಂದ ಜ್ಞಾನಾಮೃತವನ್ನ ಕೊಡ್ತಾ ಉಪದೇಶವನ್ನ ಮಾಡ್ತಾ ತಂಗಿಯನ್ನ ಬೆಳೆಸದ ವಯಸ್ಸಿಗೆ ಬಂದಳು. ಯಾರು? ಮುಕ್ತಾಯಕ್ಕ. ಹೆಸರು ನೆನಪಿಟ್ಟಿರು ತಂಗಿ ಹೆಸರೇನು? ಸ್ವಲ್ಪ ಅಂದ್ರೆ ಇನ್ನೂ ಸ್ವಲ್ಪ ಜೋರಾಗಿ. ಅಣ್ಣನ ಹೆಸರೇನು? ಅಜಗಣ್ಣ. ಕೇಳ್ರಿ, ಬಹಳ ಸುಂದರ ಪ್ರಸಂಗ ಅದು, ಕೇಳ್ರಿ. ಯಾವಾಗ ತಂಗಿ ವಯಸ್ಸಿಗೆ ಬಂದಳು, ಮತ್ತ ಮನ್ಯಾಗ ವಯಸ್ಸಿಗೆ ಬಂದ ಮಗಳಿದ್ರ ಚಿಂತೆ ಏನಿರ್ತೈತ್ರಿ ಬಾ, ಮದಿ ಚಿಂತೆ ಇರ್ತೈತಿ, ಹೌದಲ್ಲ? ಯಾವಾಗರೇ ನನ್ನ ಮಗಳಿಗೆ ಚಲೋ ವರ್ಣನ ಕೊಟ್ಟು ಮದುವೆ ಮಾಡಿ ಅಂತ ತಿಳ್ಕೊಂಡು, ಇಲ್ಲಿ ಅಣ್ಣನಿಗೆ ಚಿಂತೆ ಆಯ್ತು, ನನ್ನ ತಂಗಿಗೆ ಒಬ್ಬ ಚಲೋ ವರನನ್ನ ಹುಡುಕಬೇಕು ಅಂತ ತಿಳ್ಕೊಂಡು ದೂರದೊಳಗೆ ಮೊಸಳಿ ಕಲ್ಲು ಅಂತ ಬರ್ತದ. ಆ ಊರ ಹೆಸರೇನು? ಮೊಸಳಿ ಕಲ್ಲು ಅಂತ ಬರ್ತದ. ಆ ಊರಾಗ ಒಬ್ಬ ಚಲೋ ವರ್ಣನ ನೋಡಿ ಅಣ್ಣ ಏನ್ ಮಾಡ್ದ, ತಂಗಿ ಮದುವೆಯನ್ನ ಮಾಡ್ದ. ಇನ್ನು ತಂಗಿ ಗಂಡನ ಮನೆಗೆ ಹೋಗುವ ಸಂದರ್ಭದೊಳಗ ಅಳಾಕತ್ತಲು. ಸಹಜ ಐತಲ್ಲವ ಅಳುವುದು. ಯಾಕ? ತಾಯಿನ ಬಿಟ್ಟು ನೀವು ಅತ್ತ ಬಂದಿರೇನಿಲ್ಲವ, ಗಂಡನ ಮನೆಗೆ ಅತ್ತ ಬಂದಿರೇನಿಲ್ಲ, ಮತ್ತು ಹೋಗೋರು ಅತ್ತ ಹೋಗ್ತಿರೇನಿಲ್ಲ. ಯಾಕೆ ಅಳು ಬರ್ತದ? ಹಡದವನು ಬಿಟ್ಟು ಹೋಗ್ಬೇಕಲ್ಲ, ಹಡದವನು ಬಿಟ್ಟು ಗಂಡನ ಮನೆಗೆ ಹೋಗ್ಬೇಕಲ್ಲ. ಹೆಗಲ ಮೇಲೆ ಹೊತ್ತು ಪ್ರಪಂಚವನ್ನು ತೋರಿಸಿರ್ತಕ್ಕಂಥ ಅಪ್ಪನನ್ನು ಬಿಟ್ಟು ಹೋಗ್ಬೇಕಲ್ಲ. ಹಿಂದ ಮುಂದೆ ಹುಟ್ಟಿರ್ತಕ್ಕಂಥ ಅಣ್ಣ ತಮ್ಮ ಅಕ್ಕ ತಂಗಿಯನ್ನ ಬಿಟ್ಟು ಹೋಗ್ಬೇಕಲ್ಲ. ಕೂಡಿ ಆಡಿರ್ತಕ್ಕಂಥ ಗೆಳೆಯ ಗೆಳತಿಯರನ್ನ ಬಿಟ್ಟು ಹೋಗ್ಬೇಕಲ್ಲ. ಹುಟ್ಟಿದ ಮನೆ ಅಷ್ಟೇ ಅಲ್ಲ, ಹುಟ್ಟಿದ ಊರ ತ್ಯಾಗ ಮಾಡಿ ಹೋಗ್ಬೇಕಲ್ಲ. ಹಿಂಗಾಗಿ ಸಹಜವಾಗಿಯೇ ಅಳು ಬರ್ತದ. ಅದಕ್ಕೆ ನೀವು ಹೆಣ್ಮಕ್ಳು ಸಾಮಾನ್ಯ ಅಲ್ಲ. ಹೆಣ್ಮಕ್ಳಿಗೆ ಏನಂತ ಕರೆದಾರ? ಭೂಮಿ ತೂಕದ ಹೆಣ್ಣು ಅಂತ ಕರೆದಾರ. ಗಂಡು ಮಕ್ಳು ಹೆಚ್ಚು, ಹೆಣ್ಮಕ್ಳು ಹೆಚ್ಚು? ನೀವ ಹೆಚ್ಚು. ನಿಮಗೆ ಪರಮಾತ್ಮ ಶಕ್ತಿ ಹೆಚ್ಚಿಗೆ ಕೊಟ್ಟಾನ. ನಿಮಗೆ ಪರಮಾತ್ಮ ಶಕ್ತಿ ಹೆಚ್ಚಿಗೆ ಕೊಟ್ಟಾನ ಅಂತ ತಿಳ್ಕೊಂಡು ನಿಮ್ಗೆ ಎಷ್ಟು ಮನಿ ಕೊಟ್ಟವ ದೇವ್ರ? ಎಷ್ಟು ಮನಿ ಕೊಟ್ಟಾನ ನಿಮಗವ? 2 ಮನಿ ಕೊಟ್ಟಾನ, ಹೌದಲ್ಲ? ಎಷ್ಟು ಮನಿ ಕೊಟ್ಟಾನ? 2 ಮನಿ ಕೊಟ್ಟಾನ. ಆರತಿ ಮಾಡುವಾಗ ಒಂದ್ ದೀಪ ಇಟ್ಕೋತಿರೋ 2 ಇಟ್ಕೋತಿರೋ? 2 ಇಟ್ಕೋತಿರಲ್ಲ. ಒಂದು ದೀಪ ತವರ ಮನಿದು, ಒಂದು ದೀಪ ಗಂಡನ ಮನಿದು. 2 ದೀಪ ಯಾಕಂತಂದ್ರ ನೀ ಹುಟ್ಟಿದ ಮನಿಗೂ ಕೀರ್ತಿ ತರಬೇಕು, ಕೊಟ್ಟ ಮನಿಗೂ ಕೂಡ ಬೆಳಕು ತರಬೇಕು ಅಂತ ತಿಳ್ಕೊಂಡು ದೇವರು ನಿಮಗೆ ಏನು ಮಾಡಿನಂತಂದ್ರ ಆ ಶಕ್ತಿ ನಿಮ್ಮಲ್ಲಿ ಕೊಟ್ಟು ನಿಮಗೆ 2 ಮನಿ ಕೊಟ್ಟಾನ. ಒಂದು ಹುಟ್ಟಿದ ಮನಿ, ಒಂದು ಕೊಟ್ಟ ಮನಿ. ಈ ಕಂಪನಿಗೆ ಎಷ್ಟು ಮನಿ ಕೊಟ್ಟಾನವ? ಒಂದ, ಹೌದಲ್ಲ? ಒಂದು ಮನೆಗಾರ ಚಲೋ ಇರಯ್ಯಪ್ಪ ಅಂತ ತಿಳ್ಕೊಂಡು ಈ ಕಂಪನಿಗೆ ಒಂದ ಮನಿ ಕೊಟ್ಟಾನ. ಆದ್ರೆ ನಮ್ಮ ಅವುಗಳಿಗೆ ನಿಮ್ಗೆ ಎಷ್ಟು ಮನಿ ಕೊಟ್ಟಾನವ? 2 ಮನಿ ಕೊಟ್ಟಾನ. ಈ ಮನೆಯಾಗ ಹೆಂಗ ಇದ್ರು ಇಲ್ಲಿನೂ ಕೂಡ ತಡ್ಕೋಬೇಕು, ಆ ಮನೆಗೆ ಹೆಂಗಿದ್ರು ಕೂಡ ಅಲ್ಲಿನೂ ಕೂಡ ತಡ್ಕೋಬೇಕು. ಅದಕ್ಕೆ ತಾಳಿ ಎಲ್ಲಿ ಕಟ್ಟಾರ್ಯವ ನಿಮ್ಗ? ಕುತ್ತಿಗೆಗೆ ಕಟ್ಟ್ಯಾರ. ಇಲ್ಲಿ ತನಕ ಬಂದ್ರು ತಡ್ಕೋ ಅಂತ ತಿಳ್ಕೋ, ತಾಳ್ಕೋ ಅಂತ ಇಲ್ಲಿ ತನಕ. ಅದೆಲ್ಲ ನೀವು ಹೊಟ್ಟಿಗೆ ಬರತನ ಈಗ ಕಟ್ಕೊಳಕತ್ತೀರಿ. ಇಟ್ಟು ಉದ್ದಿ ಇರಾಕತ್ತದ. ಅದು ಅಷ್ಟು ಉದ್ದಿದ್ದಕ್ಕೆ ಇಟ್ಟಿಟ್ಟು ಪಟಕ್ನೆ ಸಿಟ್ಟಿಗೆ ಬಂದು ತವ್ರ ಮನೆಗೆ ಬ್ಯಾಗ್ ಹಿಡ್ಕೊಳ್ಳೋದು ಹೋಗೋದು. ಯಾಕೆ? ತಾಳಿ ಕಟ್ಟಕ್ಕಿಲ್ಲ, ಅದು ಪಟ್ಟಿದ, ಅದು ತಡ್ಕೊಳಕ್ ಆಗಬಂದು, ಹೌದಲ್ಲ? ನೀವು ಬಹಳ ದೊಡ್ಡ ಶಕ್ತಿವಂತರೇವ ನೀವು. ಹೆಣ್ಮಕ್ಳಂದ್ರೆ ಸಾಮಾನ್ಯ. ಯಾವಾಗ ತವ್ರ ಮನೆಯಿಂದ ಗಂಡನ ಮನೆಗೆ ಹೋಗೋ ಸಂದರ್ಭ ಬಂತು, ಅಳಾಕತ್ತಳು ತಂಗಿ. ಅವಾಗ ಗಂಡ ಅಂತಾನ, ಏ ತಂಗಿ ಮುಕ್ತಾಯಿ, ಯಾಕೆ ಅಳ್ತೀಯವ್ವ? ನೀ ಅಳಬಾರ್ದಂತ ತಿಳ್ಕೊಂಡ ನಾನು ನಿನಗೆ ಜ್ಞಾನ ಕಲಿಸೀನಿ, ಆತ್ಮಜ್ಞಾನ ಕಲಿಸೀನಿ. ಅದಕ್ಕೆ ಜ್ಞಾನಿಯಾಗಿರ್ತಕ್ಕಂಥವನು ಯಾವಾಗಲೂ ಕುಲು ನಕ್ಕೊಂತ ಇರ್ಬೇಕು. ಅಳತಾರೇನೋ ಅಂತ ತಿಳ್ಕೊಂಡು ಸಮಾಧಾನ ಮಾಡ್ತಾನ ತಂಗಿಗೆ. ಆವಾಗ ತಂಗಿ ಅಂತಾಳ, ಅಣ್ಣ, ನಾವೊಬ್ಬ ಅಣ್ಣನನ್ನ ಬಿಟ್ಟು ಅಥವಾ ತವ್ರ ಮನೆಯನ್ನ ಬಿಟ್ಟು ಹೋಗ್ತೀನಿ ಎಂಬತಕ್ಕಂಥ ಅಳು ನನಗಿಲ್ಲ. ನನಗೆ ದುಃಖ ಯಾಕದ ಅಂತಂದ್ರ ಒಬ್ಬ ಸದ್ಗುರುವಿನನ್ನ ಬಿಟ್ಟು ಹೋಗಾಕತ್ತೀನಿ ಅನ್ನೋ ದುಃಖ ಅದ. ಅಣ್ಣ, ತವ್ರ ಮನೆಯಾಗಿರ್ತಕ್ಕಂಥವನು ನೀನು ಒಬ್ಬನೇ, ಮತ್ತಿಲ್ಲಿ ಯಾರೂ ಇಲ್ಲ. ಕೊಟ್ಟ ಹೆಣ್ಣ ಕುಲಕ್ಕೆ ಹೊರಗಂತ, ಕೊಟ್ಟ ಹೆಣ್ಣ ಕುಲಕ್ಕೆ ಹೊರಗ.
ನಾ ನೋಡಿದ್ರ ಬಹಳ ದೂರ ಇರ್ತೀನಿ, ನೀ ನೋಡಿದ್ರೆ ಇಲ್ಲಿ ಒಬ್ಬನ ಇರ್ತಿ ತವ್ರ ಮನ್ಯಾಗ. ನಿನ್ನ ಜೀವಕ್ಕೆ ಏನಾದ್ರೂ ಅಪಾಯ ಆದ್ರ ನನಗೊಂದಿಟ್ಟು ಏನಾದ್ರೂ ಕುರುಹು ಹೇಳು. ನಿನಗಿಲ್ಲಿ ಜೀವಕ್ಕೆ ಏನಾದ್ರೂ ಕೂಡ ತೊಂದರೆ ಆದ್ರ ನನಗೆ ಅಲ್ಲಿ ಗೊತ್ತಾಗಬೇಕು, ನಮ್ಮ ಅಣ್ಣಗೆ ಹಿಂಗೆ ತೊಂದರೆ ಆಗ್ಯದಂತ. ಹಂಗೆ ಏನಾದ್ರೂ ನನಗೆ ಕುರುಹು ಹೇಳು ಅಂತ ತಿಳ್ಕೊಂಡು ಯಾವಾಗ ತಂಗಿ ಮುಕ್ತಾಯಕ್ಕ ಅಂತಾಳ, ಆವಾಗ ಅಣ್ಣ ಅಂತಾನ, ನೋಡು ತಂಗಿ, ಪರಮಾತ್ಮನ ಕೃಪೆಯಿಂದ ನಾ ಚೆನ್ನಾಗಿ ಇರ್ತೀನಿ, ನನ್ನ ಜೀವಕ್ಕೆ ಏನೂ ಆಗುವುದಿಲ್ಲ. ಒಂದು ವೇಳೆ ನನ್ನ ಪ್ರಾಣಕ್ಕೆ ಏನಾದರೂ ಕುತ್ತು ಬಂತು ಅಂತಂದ್ರ ಒಂದ ಘಳಗಿಯೊಳಗ 3 ಘಟನಾ ನಡೀತವ ತಂಗಿ. ಕಟ್ಕೊಂಡಿರ್ತಕ್ಕಂಥ ಜಡಿ ತಾನಾಗಿಯೇ ಬಿಚ್ತದ, ಉಟ್ಕೊಂಡಿರ್ತಕ್ಕಂಥ ಸೀರೆಯ ನೀರಿಗೆ ತಾನಾಗಿಯೇ ಕಳಿಸ್ತವ, ಕಡ್ಯಾಕ ಹೋದ ಮೊಸರ ಕಲ್ಲಾಗ್ತದ. ಈ 3 ಘಟನೆ ಯಾವ ದಿವಸ ನಡೀತದ ಆ ದಿವಸ ನಿನ್ನ ಅಣ್ಣನ ಪ್ರಾಣ ಶಿವನ ಪಾದ ಸೇರ್ತು ಅಂತ ತಿಳ್ಕೋಬೇಕು ತಂಗಿ. ನೋಡ್ರಿ, ಹಿಂದಕ್ಕೆ ನಮ್ಮ ಶರಣರು ಎಷ್ಟು ಸಮರ್ಥರಿದ್ರು. ಈಗೆಲ್ಲ ಇವು ಪೋಸ್ಟ್ ಅಂತ ಬಂದಾವ, ಟೆಲಿಗ್ರಾಮ್ ಅಂತ ಬಂದಾವ, ಮೊಬೈಲ್ ಅಂತ ಬಂದಾವ, ಫೋನ್ ಅಂತ ಬಂದಾವ, ಇಂಟರ್ನೆಟ್ ಅಂತ ಬಂದಾವ. ಒಂದು ಕ್ಷಣದೊಳಗ ಜಗತ್ತಿನ ಸುದ್ದಿ ನಮಗೆ ಗೊತ್ತಾಗ್ತವ. ಅವಾಗ ಏನು ಇದ್ದಿದ್ದಿಲ್ಲ.